ದರ್ಶನ್ ಅಭಿಮಾನಿಗಳೆಲ್ಲ ದರ್ಶನ್ ಜೊತೆ ಇರ್ತಾರೆ, ಕೆಲಸ ಆಗೋ ತನಕ ಮಾತ್ರ, ಆಮೇಲೆ ಯೂಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ನೀವು ಅದೇ ಕೆಟಗರಿಗೆ ಏನಾದ್ರು ಬಂದ್ಬಿಡ್ತೀರಾ ಅನ್ನುವಂಥ? ಮೇಡಮ್ ನಾನು ಗೊತ್ತಿಲ್ಲ, ನನ್ನ ಯಾವತ್ತೋ ಒಂದಿನ ಉಸಿರು ಹೋಗ್ಬೋದು, ಬಟ್ ಉಸಿರು ಹೋಗೋವರೆಗೂ ಇದಿಲ್ಲೇ ಇರುತ್ತೆ. ದರ್ಶನ್ ಸರ್ನ ಫಸ್ಟ್ ಮೀಟ್ ಮಾಡಿದ್ದು ಯಾವಾಗ ಅನ್ನುವಂಥದ್ದು? ಆ ದೂರ ನಿಂತಿದ್ದವ್ರನ್ನ ಹಿಂಗೆ ಬಟ್ಟೆ ಹಿಂಗೆ ಹಿಂದೆ ಇಳಿದು ಕೇಳ್ಕೊಂಬಂದು, ಬನ್ನಿ ಸರ್ ನೀವೇ ತಾನೇ ಬನ್ನಿ ಅಂತ ಹೇಳಿದು ಪಕ್ಕದಲ್ಲಿ ನಿಲ್ಸ್ಕೊತಾರೆ ಫಾರ್ ದಿ ಫಸ್ಟ್ ಟೈಮ್. ಏನೋ ಕಷ್ಟ ಬಂತು ಅಂದ ತಕ್ಷಣನೇ ಅವ್ರನ್ನ ಕೈ ಬಿಟ್ರು, ಅವರ ಸ್ನೇಹಿತರು ಸಾಕಷ್ಟು ಜನ ಅವ್ರ ಒಟ್ಟಿಗೆ ಇದ್ದವರು ಕೈ ಬಿಟ್ಬಿಟ್ರು. ನೀವು ಏನಾದರೂ ಅದೇ ದಾರಿಯಲ್ಲಿ ಬರ್ತೀರಾ ಅನ್ನುವಂಥದ್ದು? ಮತ್ತು ಇನ್ನೊಂದು, ಬೇರೆಯವರೆಲ್ಲ ಬಳಸ್ಕೊಂಡು ಕೈ ಬಿಟ್ರು ಅಂತಂದರೆ ಅವ್ರವ್ರ ವ್ಯಕ್ತಿತ್ವ ಅವ್ರವ್ರ ಗುಣನ ತೋರಿಸುತ್ತೆ. ದರ್ಶನ್ ಸರ್ ಅಂದ ತಕ್ಷಣ ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದಿದೆ, ಸಾಕಷ್ಟು ವಿಚಾರದಲ್ಲಿ ಭಾಗಿಯಾಗಿದ್ದಿದೆ, ಬಟ್ ಯಾರು ಅವ್ರ ಸಹಾಯಕ್ಕೆ ಹೋಗ್ಲಿಲ್ವಾ ಅಂತ. ಇವತ್ತಿನ ಸಿಚುವೇಶನಲ್ಲಿ ನೋಡಿ ಹೇಳೋದಾದ್ರೆ ಎರಡು ಗೋಮಾತೆ ಥರ. ಅದೇ ಯಾರು ಈಗ ಮಂಡ್ಯದಲ್ಲಿ ಮೊನ್ನೆ ಅಷ್ಟೇ ಒಂದು ಪ್ರೊಟೆಸ್ಟ್ ಆಗಿದೆ, ಅದ್ರಲ್ಲಿ ಯಾರು ಭಾಗಿಯಾಗಿಲ್ಲ. ಹೋದವ್ರು ಕೂಡ ನೋ ಕಾಮೆಂಟ್ ಅಂತ ಹೇಳಿದ್ದಾರೆ. ರಾಗಿಣಿಯವರು ಮೊನ್ನೆ ಯಾವುದೋ ಒಂದು ಅವರು ಸಿನಿಮಾದ ಪ್ರಯುಕ್ತ ಹೋಗಿರ್ತಾರೆ, ಬಟ್ ಅವ್ರು ಕರೆದಿದ್ದಾರೆ ಬನ್ನಿ ಭಾಗಿಯಾಗಿ ಅಂತ, ನೋ ಕಾಮೆಂಟ್ ಅಂತ ಹೇಳಿ ಬಂದಿದ್ದಾರೆ. ಸೊ ಈ ಸಿನಿಮಾ ಇಂಡಸ್ಟ್ರಿ ಅವರು ಬರೀ ಸಿನಿಮಾಕ್ಕೆ ಮಾತ್ರ ಸೀಮಿತ ಆಗ್ತಾರಾ ಅಥವಾ? ಎಲ್ಲರೂ ನಂಗೆ ಜಡ್ಜ್ ಮಾಡಕ್ ಹೋಗ್ಬಿಡಿ ಮೇಡಮ್. ಬಿಕಾಸ್ ಏನಕ್ಕೆ ಅಂದ್ರೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್. ಇವಾಗ ದರ್ಶನ್ ಸರ್ ಇದ್ದಾಗ, ಅಂದ್ರೆ ನಮ್ಮ ಬಾಸ್ ಇದ್ದಾಗ ಎಷ್ಟು ಸಲ ಹೋಗಿಲ್ಲ. ಸುದೀಪ್ ಸರ್ ಹೋಗಿದ್ದಾರೆ, ಶಿವಣ್ಣ ಸರ್ ಹೋಗಿದ್ದಾರೆ, ಕೆಲವೊಬ್ರು ಆರ್ಟಿಸ್ಟ್ಗಳು ಎಲ್ಲ ಕಡೆನೂ ಹೋಗಿದ್ದಾರೆ. ಮತ್ತು ಇನ್ನೊಂದ್ಸಲ ಎಲ್ಲರೂ ಬನ್ನಿ ನಾವು ಹೋಗೋಣ ಅಂತನೂ ಯಶ್ ಸರ್ ಯಾರೋ ಕೇಳಿದ್ರು ಒಂದ್ಸಲಿ, ಐ ಥಿಂಕ್ ಮರ್ತೋಗಿದೆ. ಆಮೇಲೆ ಸುಮ್ಮನೆ ಯಾರು ಹಂಗೆ ಹೆಸರು ತಗೊಂಡ್ಬಿಟ್ಟೆ, ಯಾರೊಬ್ರು ಸೆಲೆಬ್ರಿಟಿ ಕೇಳಿರೋದು ವಿಡಿಯೋ ನಂಗೆ ನೆನಪಿದೆ. ನಾವು ಮಾತ್ರ ಅಲ್ಲ, ಮೀಡಿಯಾದವ್ರು ನೀವು ಬನ್ನಿ, ಎಲ್ಲರೂ ಹೋಗಿ ನಿಂತ್ಕೋಬೇಕಿಂತ ವಿಚಾರಕ್ಕೆ ಅಂತ. ಇವಾಗ ಮೇಡಮ್ ಇದು ನಾವು ಅವ್ರು ಬರಲಿ ಇವ್ರು ಬರಲಿ ಅನ್ನೋದಕ್ಕಿಂತ ನಾವು ಹೋಗಿ ನಿಂತ್ಕೊಂಡ್ವಾ ಅನ್ನೋದಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ಅವ್ರವ್ರಿಗೆ ಬಿಟ್ಟಿದ್ದು ಮೇಡಮ್. ಇವಾಗ ರೈತರು ಕೊಡೋ ದುಡ್ಡು ಬೇಕು, ರೈತರು ಅಲ್ಲಿ ಮಂಡ್ಯದವರು ಅಂತಾನೆ ಅಲ್ಲ ಮೇಡಮ್, ಎಲ್ಲ ಕರ್ನಾಟಕದಲ್ಲಿ ಎಲ್ಲರೂ ಸೇರ್ಕೊಂಡು ಇವತ್ತು ಇಲ್ಲಿ ಕೊಡೋ ಹೊತ್ತಿಗೆನೆ ಕಾರಿಂದ ಕೆಳಗಡೆ ಇಳಿತಾ ಇರೋದು. ಇಲ್ಲಾಂದ್ರೆ ಸಿನಿಮಾ ಜನಗಳು ನೋಡಿದ್ರೇ ಹೀರೋ, ಸುತ್ತ ಇರೋ ವಿಲನ್ಗಳು ಹೊಡ್ಸ್ಕೊಂಡ್ರೆ ಹೀರೋ, ಪಕ್ಕದಲ್ಲಿರೋ ಹೀರೋಯಿನ್ ಬ್ರೇಕಪ್ ಅಂದ್ರೆ ಅವನು ಹೀರೋ, ಹೀರೋಯಿನ್ ಬಂದು ಒಂದು ಸಾಂಗ್ ಡುಯೆಟ್ ಸಾಂಗ್ ಆಡಿದ್ರೆ ಅವನು ಹೀರೋ, ಜೂನಿಯರ್ ಆರ್ಟಿಸ್ಟ್ ಪಕ್ಕದಲ್ಲಿ ನಿಂತ್ಕೊಂಡು ಬಿಲ್ಡಪ್ ಅಲ್ಲಿ ನಾನು ನಡ್ಕೊಂಡೋಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರೋ ಮ್ಯೂಸಿಕ್ ಮಾಡಿದ್ರೆ ನಾನು ಹೀರೋ ಅಲ್ವಾ? ಸೊ ಒಬ್ಬ ಹೀರೋ ಆಗಕ್ಕೆ ಎಷ್ಟು ಜನ ಕಷ್ಟಪಡ್ತವ್ರೆ ಅಂದ್ರೆ ಹೀರೋ ಮಾಡಿದವ್ರಿಗೋಸ್ಕರ ಎಷ್ಟು ಜನ ಕಷ್ಟಪಟ್ಟಿರ್ಬೇಕು. ಓಕೆ ವರ್ಧನ್, ಇನ್ನೊಂದು ವಿಚಾರ ಕೇಳಬೇಕಿತ್ತು. ಸುಮಲತಾ ಅಂದ ತಕ್ಷಣ ದರ್ಶನ್ ಅವರು ಒಂಥರ ತುಂಬ ಪ್ರೀತಿ ತೋರಿಸ್ತಂಥವ್ರು. ಎಲೆಕ್ಷನ್ ಟೈಮಲ್ಲಿ ಅವರ ಕೈ ನೋವಾಗಿದ್ರು ಬಂದು ಎಲೆಕ್ಷನ್ ಟೈಮಲ್ಲಿ ಸಪೋರ್ಟ್ ಮಾಡಿದಂಥವ್ರು. ಮೇಡಮ್ ಯಾಕೆ ದರ್ಶನ್ ಅವ್ರ ಬಗ್ಗೆ ಒಂದು ಮಾತಾಡಿಲ್ಲಲ್ಲ ಅನ್ನುವಂಥದ್ದು? ಮೋಸ್ಟ್ಲಿ ಸಿಚುವೇಶನ್ ಮಾತಾಡಬಾರ್ದು ಅಂತ ಅವ್ರು ಅನ್ಕೊಂಡಿರ್ಬೋದು, ಇಲ್ಲ ಅವ್ರ ಮನಸ್ಸಲ್ಲಿ ಮಾತಾಡಕ್ಕೆ ಸೂಕ್ತವಾದ ಸಮಯ ಅಲ್ಲ ಇದು ಅಂತ ಅನ್ಸಿರ್ಬೋದು. ಇಲ್ಲ ಯಾರಿಗೆ ಗೊತ್ತು, ಟೈಮ್ ಒಳಗಡೆ ಅವರು ಮನಸ್ಸಲ್ಲಿ ಭಾರ ಇದ್ದು ಅವ್ರಿಗೆ ಮಾತಾಡಕ್ಕೆ ಇಷ್ಟ ಆಗದೆ ಇರ್ಬೋದು. ಸೊ ಅವ್ರ ಮನಸ್ಥಿತಿನ ಅವ್ರ ಪರ್ಸ್ನಲ್ ಆಗಿ ಹೇಳ್ಕೊಳ್ದೇನೆ ನಾವು ಅದನ್ನ ಜಡ್ಜ್ ಮಾಡಿ ಆ ವ್ಯಕ್ತಿನ ರೈಟ್ ರಾಂಗ್ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ತುಂಬಾ ದೊಡ್ಡವರು, ಲೆಜೆಂಡ್ರಿ. ನಾವು ಚಿಕ್ಕವರಾಗಿರೋ, ಅವ್ರ ಮಕ್ಳಿಗಿನ್ನ ಚಿಕ್ಕವರಾಗಿರೋದ್ರಿಂದ ನಾವು ಅವ್ರ ವಿಚಾರದಲ್ಲಿ ನಾವು ಅಂದ್ರೆ ಏನೇ ಡಿಸಿಷನ್ ತಗೊಳ್ಳೋದು ರಾಂಗ್ ಆಗುತ್ತೆ. ಬಿಕಾಸ್ ಅದು ಪ್ರಾಕ್ಟಿಕಲ್ ಆಗಿ ಬಂದಾಗ, ಇವಾಗ ರಾಗಿಣಿ ಮೇಡಮ್ ಹೇಳಿದ್ರಿ, ಆ ಥರ ಅಂದಿದ್ದಾರೆ ಅಂದಾಗ ನಾವು ಅದಕ್ಕೆ ಸತ್ಯ ಇದ್ದಾಗ ಅದನ್ನ ಮಾತಾಡ್ಬೋದು. ಬಟ್ ಒಳಗಡೆ ಇರೋ ವಿಚಾರಕ್ಕೆ ಅಥವಾ ಒಳಗಡೆ ಅವರು ರೈಟ್ ರಾಂಗ್ ಅನ್ಕೊಂಡಿರೋ ವಿಚಾರಕ್ಕೆ ನಾವು ಕಮೆಂಟ್ ಮಾಡಿದ್ರೆ ಅದು ನಮ್ಮ ಕಡೆಯಿಂದ ರಾಂಗ್ ಆಗುತ್ತೆ. ಸೊ ಅಮ್ಮ ಮಗ ಯಾವತ್ತೂ ಅದೇ ಪ್ರೀತಿ ಇರ್ಲಿ ಅಂತ ಅನ್ಕೋತೀನಿ. ಓಕೆ, ಅಲ್ಲ ಸಾಕಷ್ಟು ಜನ ಹೇಳಿದುಂಟು, ಸುಮಲತಾ ವಿಜಯಲಕ್ಷ್ಮಿ ಪರ ನಿಂತ್ಕೊಳ್ಬೋದಿತ್ತು, ಮಾತಾಡ್ಬೋದಿತ್ತು, ಹೇಳ್ಬೋದಿತ್ತು, ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ಬೋದಿತ್ತು ಅಂತ ಮಾತಾಡಿದುಂಟು. ಸೊ ಅದಕ್ಕಾಗಿ ನಿಂತಿರ್ಬೋದು, ನಮಗೆ ಗೊತ್ತಿಲ್ಲ ಇರ್ಬೋದು, ಅಥವಾ ಫೋನಲ್ಲಿ ಅವ್ರು ಮಾತಾಡಿರ್ಬೋದು. ಸೊ ಇವಾಗ ನಾವು ಶೇರ್ ಮಾಡ್ಕೊಂಡಿಲ್ವೋ, ಇಲ್ಲ ಅವ್ರಿಗೆ ಮಾತಾಡಕ್ಕೆ ಇಷ್ಟ ಇಲ್ವೋ, ಸೊ ಅವ್ರದ್ದು ನಾವು ಅವ್ರ ಮನಸ್ಥಿತಿನ ನಮ್ಗೆ ಅರ್ಥ ಮಾಡ್ಕೊಳಕ್ ನಾವು ದೇವ್ರು ಅಂತೂ ಅಲ್ಲ. ಬಿಕಾಸ್ ನಮ್ಗೆ ಏನು ಹೊರಗಡೆ ಏನು ಕಾಣಿಸ್ತಾ ಇದೆ ಅದೇ ಸತ್ಯ. ಹೌದು, ಸುಮಲತಮ್ಮ ಅವರು ದರ್ಶನ್ ಸರ್ ವಿಚಾರಕ್ಕೆ ಕಮೆಂಟ್ ಮಾಡಿಲ್ಲ ಅನ್ನೋದು. ಸೊ ಅಭಿಮಾನಿಗಳಿಗೆ ಕೆಲವೊಬ್ರಿಗೆ ನೋವಿದೆ, ಕೆಲವೊಬ್ರಿಗೆ ಇರ್ಲಿ ಪರವಾಗಿಲ್ಲ, ಟೈಮ್ ಸರಿ ಇಲ್ಲ ಅನ್ಕೊಂಡು ಸುಮ್ಮನೆ ಇದೆ ಅಷ್ಟೇ. ಓಕೆ, ಈಗ ಫಿಲಂ ಚೇಂಬರ್, ಈಗ ಹೊಸಬ್ರು ಅಂದ ತಕ್ಷಣ ಸ್ವಲ್ಪ ಜನ ಹೊಸಬ್ರು ಹೀರೋ ಅಥವಾ ಹೀರೋಯಿನ್ ಯಾರು ಎಂಟ್ರಿ ಕೊಟ್ಟ ತಕ್ಷಣ ನಮ್ಗೆ ಯಾರು ಸಪೋರ್ಟೇ ಮಾಡಲ್ಲ, ಸ್ಟಾರ್ಗಳು ಬಂದು ಕರಿತೀವಿ ಆದ್ರೂ ಸಮೇತ ಅವ್ರು ಸಪೋರ್ಟ್ ಮಾಡಲ್ಲ. ನಿಮ್ಗೂ ಏನಾದ್ರು ಈ ತರ ಆಗಿದ್ದುಂಟಾ ಅನ್ನುವಂಥದ್ದು? ಚೇಂಬರ್ ಅಲ್ಲ, ಸ್ಟಾರ್ಗಳಿಗೆ ಯಾವುದೋ ಒಂದು ಇನ್ವಿಟೇಷನ್ ಕೊಟ್ಟಿರ್ತೀರಾ, ಬನ್ನಿ ಲಾಂಚಿಂಗ್ ಇದೆ, ಟ್ರೈಲರ್ ಲಾಂಚಿಂಗ್ ಇದೆ, ಇದು ಯಾವುದೋ ಒಂದು ಪ್ರೆಸ್ ಮೀಟ್ಗೆ ಇನ್ವೈಟ್ ಮಾಡಿರ್ತೀರಾ. ಸೊ ಅವರಿಂದ ಸಪೋರ್ಟ್ ಸಿಕ್ಕಿಲ್ಲ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ನಿಮ್ಗೆ ಏನಾದ್ರೂ ಆಗಿದೆಯಾ? ಸಮಟೈಮ್ಸ್ ಏನಾಗುತ್ತೆ ಮೇಡಮ್, ಅದೆಲ್ಲ ಅನುಭವಿಸಿದೀವಿ ನಾವು. ಸಮಟೈಮ್ಸ್ ಏನಾಗುತ್ತೆ, ಇವಾಗ ನಾವು ನಾನು ದಿನಕರನ್ ಅವ್ರನ್ನ ಕರಿಬೇಕಂತ ಅನ್ಕೊಂಡೆ. ಬಿಕಾಸ್ ಅವರು ಎದುರುಗಡೆ ಹೋದಾಗ ಅವ್ರ ಪರಿಸ್ಥಿತಿಗಳು ಅರ್ಥ ಆಗುತ್ತೆ. ವಿನೋದಣ್ಣ ಅವ್ರಿಗೆ ಹೆಲ್ತ್ ಇಶ್ಯೂ ಆಗಿತ್ತು, ವಿನೋದಣ್ಣ ಅವ್ರಿಗೂ ಕರಿಬೇಕು ಅಂತ ಫಿಕ್ಸ್ ಆಗಿ ವಿನೋದಣ್ಣ ಅವರು ಬರಬೇಕಾಗಿತ್ತು. ಅವ್ರಿಗೆ ಸ್ವಲ್ಪ ಅಂದ್ರೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಆ ಟೈಮ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಇವಾಗ ನಾವು ಸಿನಿಮಾ ಮಾಡ್ತಿದೀವಿ ಅಂದಾಗ
ಅವ್ರ ಜೊತೆ ನಾವು ಬಾಂಡಿಂಗ್ ಹೆಂಗ್ ಇಟ್ಕೊಂಡಿದೀವಿ. ಇವಾಗ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಕೆಲಸ ಮಾಡಿದ್ರೆ ಡೈರೆಕ್ಟ್ ಯಾರು ಬಂದಿರಲ್ಲ. ಆ ಕೆಲಸ ಮಾಡೋವಾಗ ನಾವು ಎಷ್ಟು ಜನ ಸೆಲೆಬ್ರಿಟಿಗಳನ್ನ ಬೆಳೆದವ್ರಿಗೆ ಬೆಳೀತಾ ಇರೋರಿಗೆ ಎಷ್ಟು ಜನ ಸಪೋರ್ಟ್ ಮಾಡಿರ್ತೀವಿ. ಅವು ಒಡನಾಟಗಳು ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನ ಸಮ್ ಟೈಮ್ಸ್ ಕೆಲವರು ಆಟಿಟ್ಯೂಡ್ ತೋರಿಸಿ ಬರ್ದೇ ಇರೋಂಥವ್ರು ಇದ್ದಾರೆ, ಅದನ್ನು ನೋಡಿದೀವಿ. ಬಟ್ ನಮ್ಮ ಸುತ್ತ ಇರೋರೆಲ್ಲ ನಮ್ಗೆ ಯಾವತ್ತೂ ಆ ಥರ ಇದಾಗಿಲ್ಲ. ಬಟ್ ಬಂದಿಲ್ಲ ಅಂದಾಗಲೂ ಕಾರಣಗಳು ಹೇಳಿದ್ದಾರೆ. ಎಕ್ಸಾಂಪಲ್ ಮೊನ್ನೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ರಕ್ಷಕ್ ಬ್ರದರ್ನ ಕರೆದಿದ್ದೆ, ಬ್ರೋ ಬನ್ನಿ ಇವತ್ತು ಪ್ರೆಸ್ ಮೀಟ್ ಇದೆ ಅಂತ. ಬಟ್ ಅವ್ರು ಬರ್ಬೇಕಂತ ಓಕೆ, ಒಂದು ವಾರದ ಮುಂಚೆನೆ ಗೊತ್ತು ಬರ್ತೀನಿ ಅಂತ ಹೇಳಿದ್ರು. ಅವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರಿಗೆ ಅವ್ರ ಫ್ಯಾಮಿಲಿ ಯಾರಿಗೂ ಹುಷಾರಿಲ್ಲ. ಏನ್ ಮಾಡಕ್ಕಾಗತ್ತೆ ಇವಾಗ? ಅವ್ರು ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಕು ಇಲ್ಲ ಅವ್ರ ಅಲ್ಲ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಸಾಕಷ್ಟು ಜನಕ್ಕೆ ಒಂದು ಈಗ ಹೊಸ ನಟ ಆಗಿರ್ಬೋದು, ನಟಿ ಆಗಿರ್ಬೋದು, ಎಂಟ್ರಿ ಕೊಡ್ಬೇಕಾದ್ರೆ ನಮ್ಮ ಯಾವ್ದಾದ್ರು ಸ್ಟಾರ್ನ ಇನ್ವೈಟ್ ಮಾಡಿರ್ತಾರೆ. ಸೊ ಅವ್ರು ಬಂದು ಅವ್ರಿಗೆ ಹೆಲ್ಪ್ ಮಾಡ್ದಲ್ಲೇ ಇರ್ಬೋದು, ಮಾಡ್ಬೇಕು. ಅಟ್ಲೀಸ್ಟ್ ಅವರು ಒಬ್ಬರ ಮೇಲೆ ಡಿಪೆಂಡ್ ಆಗದ 4-5 ಜನ ಸೆಲೆಬ್ರಿಟಿಗಳನ್ನ ಅನ್ಕೊಂಡು ಕರೆದು ಯಾರೊಬ್ರು ಬರ್ತೀನಿ ಅಂದಾಗ ಅವ್ರಿಗೆ ಸೀಮಿತವಾಗಿ ಅವ್ರನ್ನ ವೆಲ್ಕಮ್ ಮಾಡಿ ಆ ಪ್ರಮೋಷನ್ ಮಾಡೋಂಥ ಕೆಲಸ ಮಾಡಬೇಕು. ಜೊತೆಗೆ ಬೇರೆ ಇಂಡಸ್ಟ್ರಿ ಅವ್ರ ಥರ ಒಂದು ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಬರುವಂಥ ಎಲ್ಲ ಹೊಸಬ್ರಿಗೂ ಇವತ್ತು ಗೆದ್ದು ಚೆನ್ನಾಗಿರುವಂಥ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡಲೇಬೇಕು. ಅದಾಗಿಲ್ಲ ಅಂದರೆ ಇಂಡಸ್ಟ್ರಿ ಮುಂದೆ ತುಂಬ ಕಷ್ಟ ಆಗುತ್ತೆ. ಇಂಡಸ್ಟ್ರಿ ಒಂದೇ ವರ್ಗಕ್ಕೆ ಒಂದೇ ಜನ್ರೇಷನ್ಗೆ ಸೀಮಿತ ಅಲ್ಲ, ಪ್ರತಿ ಜನ್ರೇಷನ್ಗೂ ಸೀಮಿತ ಇದೆ. ಸೊ ಹಂಗಾಗಿ ಆ ಥರ ಸಪೋರ್ಟಿಂಗ್ ಆ ಒಂದು ಗುಣನ ಬೆಳೆಸ್ಕೋಬೇಕೆಲ್ಲ ಸೂಪರ್ ಸ್ಟಾರ್ಸ್ಗಳು. ಓಕೆ, ಈಗ ನೀವು ಫಿಲಂ ಚೇಂಬರ್ಗೆಲ್ಲ ಹೋಗಿರ್ತೀರಾ. ಫಿಲಂ ಚೇಂಬರ್ ಅಲ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಥವಾ ನಿಮ್ಗೆ ಏನಾದ್ರು ಒಂದ್ ಸಮಸ್ಯೆ ಆದ್ರೆ ಕರೆಕ್ಟಾಗಿ ನ್ಯಾಯ ಸಿಗ್ತಾ ಇದೆಯಾ ಅನ್ನುವಂಥದ್ದು? ಮೇಡಮ್ ಅಂದ್ರೆ ನಾವು ಶರತ್ ಕೃಷ್ಣ ಅಂದ್ಬಿಟ್ಟು ರೀಸೆಂಟ್ ಆಗಿ ದೊಡ್ಡ ಮನುಷ್ಯ ಅನ್ನೋ ಒಂದು ಸಿನಿಮಾ ಪ್ರಾಬ್ಲಮ್ ಆಗಿತ್ತು. ಓಕೆ. ಸೊ ನಾವೆಲ್ಲ ಒಂದೇ ಟೀಮಲ್ಲಿ ಅಂದ್ರೆ ಚೆನ್ನಾಗಿರೋಂಥ ಫ್ರೆಂಡ್ಸ್ ಅಣ್ಣ ಈ ತರ ಚೆನ್ನಾಗಿದೀವಿ. ಅವ್ರ ವಿಚಾರಕ್ಕೆ ಹೋಗಿದ್ದಾಗ ಮೇಡಮ್ ಅಲ್ಲಿ ಇವಾಗ ತಪ್ಪು ನಡೆದೋಗಿರುತ್ತೆ, ಅದನ್ನ ಸರಿ ಮಾಡೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಈ ತರ ಮಾಡಬೇಡಿ ಅಂತ ಕೆಲವೊಂದು ಸಿಚುವೇಶನ್ಗಳು ಹೇಳ್ಬೇಕಾಗುತ್ತೆ. ಇನ್ ಕೆಲವೊಂದು ಸಿಚುವೇಶನ್ ಅಟ್ಲೀಸ್ಟ್ ಆಗಿರೋ ತಪ್ಪಿಗೆ ನ್ಯಾಯ ಕೊಡಿಸ್ಬೋದು ಅಂದ್ರೆ 100% ಕೊಡಿಸ್ತಾರೆ. ಇನ್ನು ಆಗೋಗಿರೋ ತಪ್ಪಿಗೆ ನ್ಯಾಯ ಕೊಡಿಸಿ ಅಂದ್ರೆ ಎಲ್ಲಿ ಕೊಡಿಸ್ತಾರೆ? ನೆಕ್ಸ್ಟ್ ಈ ತರ ಮಾಡಬೇಡಿ ಅಂತ ಹೇಳಿ. ಯಾವ ವಿಚಾರದ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತೆ ಅನ್ನುವಂಥದ್ದು ಚೇಂಬರ್ ಅಲ್ಲಿ? ಮೇಡಮ್ ಚೇಂಬರ್ ಅಲ್ಲಿ ಆಲ್ಮೋಸ್ಟ್ ಅಂದ್ರೆ ಈ ಪ್ರೊಡ್ಯೂಸರ್ಸ್ ವಿಚಾರಕ್ಕೆ, ಆಮೇಲೆ ಸಿನಿಮಾ ರಿಲೀಸಿಂಗ್ ವಿಚಾರಕ್ಕೆ, ಆಮೇಲೆ ಹೀರೋಯಿನ್ಗಳು ಪ್ರಮೋಷನ್ ಬರಲ್ಲ ಅನ್ನೋ ವಿಚಾರಕ್ಕೆ, ಸಮ್ ಟೈಮ್ಸ್ ಅದೇ ಇವಾಗ ಏನೇನೋ ಆ ತರ ಪ್ರಾಬ್ಲಮ್ಗಳಾಗಿರುತ್ತಲ್ಲ, ಯಾವುದೇ ವಿಚಾರ ಆದ್ರೂ ಡಿಸ್ಕಷನ್ಸ್ ಆಗುತ್ತೆ. ಬಟ್ ಸಮ್ ಟೈಮ್ಸ್ ಸಪೋರ್ಟ್ ಸಿಕ್ಕಿಲ್ಲ, ಸಮ್ ಟೈಮ್ಸ್ ತುಂಬಾ ಚೆನ್ನಾಗಿ ಸಿಕ್ಕಿದೆ ಅನ್ನೋದು ಬೇರೆಯವ್ರ ಬಾಯಿಂದ ಕೇಳಿದ್ವಿ. ಬಟ್ ನಾವು ಹೋದಾಗ 100% ಅವ್ರು ಏನ್ ಮಾಡ್ಬೋದು ಅದನ್ನ ಮಾಡ್ಕೊಟ್ಟಿದ್ದಾರೆ ಮೇಡಮ್. ಚೇಂಬರ್ ಅಲ್ಲಿ ಏನೇನೆಲ್ಲ ಮಾಡ್ಬೋದು. ಇವಾಗ ಅಮ್ಮ ಅವರು ಅಧ್ಯಕ್ಷರ ಸ್ಥಾನದಲ್ಲಿದ್ದಾರೆ. ನಾವು ಹೋದಾಗ ಅಮ್ಮ ಇರ್ಲಿಲ್ಲ ಅವತ್ತು. ಬಟ್ ಇವರು ಮಂಜು ಸರ್, ಆಮೇಲೆ ಇನ್ನೊಬ್ರು ಅಣ್ಣ ಹೆಸರು ಗೊತ್ತಿಲ್ಲ, ಅವರೆಲ್ಲ ಕೂತ್ಕೊಂಡು ಅದಕ್ಕೆ ಏನ್ ಸೊಲ್ಯೂಷನ್ ಮಾಡ್ಬೋದು ಅದನ್ನೆಲ್ಲ ಮಾಡ್ಬೋದು. ಓಕೆ ವರ್ಧನ್, ಟಾಕ್ಸಿಕ್ ಬರ್ತಾ ಇದೆ. ಯಶ್ ಅವ್ರನ್ನ ನೀವು ಅಲ್ಲಿಂದ, ಯಶ್ ಅವರು ಹಾಸನವರೇ, ನೀವು ಹಾಸನವರೇ. ಸೊ ಸರ್, ಯಶ್ ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಸಿನಿಮಾ ಜರ್ನಿ ನೋಡಿದ್ದೀರಾ? ಈಗ ಎಲ್ಲಿ ಹೋಗಿದೆ ಟಾಕ್ಸಿಕ್ ಅನ್ನೋದು ನೋಡಿದ್ದೀರಾ? ಇನ್ನೇನು ಟಾಕ್ಸಿಕ್ ಬರ್ತಾ ಇದೆ, ಏನ್ ಹೇಳ್ತೀರಾ ಅನ್ನುವಂಥದ್ದು? ಇವತ್ತು ಏನು ಅವ್ರದ್ದು ಮೈಂಡ್ ಸೆಟ್ ಏನಿತ್ತಲ್ಲ, ನಾವು ಬೇರೆಯವ್ರ ಲೆವೆಲ್ಗೆ ಹೋಗ್ಬೇಕು, ಅದನ್ನೆಲ್ಲ ಬಿಟ್ಟು ಬೇರೆಯವ್ರು ನಮ್ಮ ಲೆವೆಲ್ಗೆ ಮಾಡಕ್ ಮುಕ್ಕುರಿಬೇಕು ಅಂತ ಆ ಕೆಲಸ ಮಾಡಿದ್ದಾರೆ. ಸೊ ಹಾರ್ಟ್ಲಿ ಆಗಿ ಆ ಬೆಳವಣಿಗೆ ನೋಡಿ ಖುಷಿ ಆಗುತ್ತೆ. ಸೊ ಇವತ್ತು ಏನು ಅವ್ರಿಗೆ ಒಂದು ಅವ್ರು ಹಾಕಿರೋಂಥ ಎಫರ್ಟ್ಗೆ ಇಂಡಸ್ಟ್ರಿಲಿ ಇವಾಗ ಏನು ಕಲೆಕ್ಷನ್ಸ್ ಅಂತ ಒಂದು 2,000 ಕೋಟಿ ಇದೆ, ಅದೊಂದು ಕಲೆಕ್ಷನ್ಸ್ ಇದೆ. ಸಿನಿಮಾ ಹೆಸರು ತಗೊಳಕ್ ಬೇಡ, ಆ ಕಲೆಕ್ಷನ್ನ ಬೀಟ್ ಮಾಡಿ ನಂಬರ್ 1 ಸ್ಥಾನದಲ್ಲಿ ನಮ್ಮ ಕನ್ನಡ ಸಿನಿಮಾ ಕೂತ್ಕೊಳ್ಳಿ, ಎಸ್ ಸರ್ ಕೂತ್ಕೊಳ್ಳಿ ಅನ್ನೋ ಆಸೆ. ಆಲ್ ದಿ ಬೆಸ್ಟ್. ಸೂಪರ್. ಅದೇ ಈಗ ಅವರು ಹಾಸನವರೇ ಅಲ್ವಾ, ಸ್ವಲ್ಪ ಜಾಸ್ತಿ ಇನ್ಸ್ಪಿರೇಷನ್ ಅವರಿಂದ ಏನಾದ್ರು ತಗೊಂಡಿದ್ದೀರಾ ಅನ್ನುವಂಥದ್ದು? ಇನ್ಸ್ಪಿರೇಷನ್ ಅಂದ್ರೆ ಮೇಡಮ್, ನಾನು ಯಶ್ ಸರ್ನ ತುಂಬಾ ಹತ್ರದಲ್ಲಿ ನೋಡಿಲ್ಲ. ಬಟ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅಂತಂದ್ರೆ ಒಂದು ಬೆಳವಣಿಗೆ ಬಗ್ಗೆ ಆ ಥರ ತಗೋಬೇಕು. ಬಟ್ ಅದ್ರ ಜೊತೆಗೆ ಇನ್ನೊಂದು, ನನಗೆ ಆಲ್ಮೋಸ್ಟ್ ಬೆಳವಣಿಗೆ ಎಷ್ಟೇ ಬೆಳೆದ್ರೂ ಮನುಷ್ಯ ನಮ್ಮವ್ರಿಗೆ, ನಮ್ಮ ಜಾಗದವ್ರಿಗೆ ಬೇಗ ಸಿಗೋ ಥರ ಇರಬೇಕು ಅನ್ನೋದನ್ನ ದರ್ಶನ್ ಸರ್ ಇಂದ ತಗೋಬೇಕು. ಸೂಪರ್. ಓಕೆ, ಈಗ ಇನ್ನೊಂದು ವಿಚಾರಕ್ಕೆ ಬರೋದಾದ್ರೆ, ಬ್ಯಾಡ್ ಕಮೆಂಟ್ಗಳು ನಮ್ಮ ನಟಿಯರಿಗೆ ಜಾಸ್ತಿ ಬರ್ತಾ ಇರುವಂಥದ್ದು, ಕಂಪ್ಲೇಂಟ್ ಆಗಿರುವಂಥದ್ದು. ವಿಜಯಲಕ್ಷ್ಮಿ ಮೇಡಮ್ಗಾಗಿರ್ಬೋದು, ರಮ್ಯಾ ಮೇಡಮ್ಗಾಗಿರ್ಬೋದು, ಈ ಥರ ಸಾಕಷ್ಟು ನಟಿಯರಿಗೆ ಬ್ಯಾಡ್ ಕಮೆಂಟ್ ಬರ್ತಾ ಇದೆ. ನೀವು ಅದನ್ನ ಯಾವ ರೀತಿ ತಗೊಂತೀರಾ ಅನ್ನುವಂಥದ್ದು? ಮೇಡಮ್, ಫಸ್ಟು ನಾನು ಆ್ಯಕ್ಚುಲಿ ಗಂಡು ಮಕ್ಳು, ನನಗೂ ತುಂಬ ಬ್ಯಾಡ್ ಕಮೆಂಟ್ಸ್, ಮೊನ್ನೆ ಇಂಟರ್ವ್ಯೂ ಆದಾಗಲೇ ತುಂಬ ಬ್ಯಾಡ್ ಕಮೆಂಟ್ಸ್ ಬಿದ್ದಿದೆ. ಬಿಕಾಸ್ ಏನಂತ, ಹೀರೋ ಆಗ್ಬಿಡ್ತೀಯಾ, ನಿನ್ ಸಿನಿಮಾ ಓಡಲ್ಲ ಬಿಡೋ, ಆಮೇಲೆ ಕೆಲವೊಂದೆಲ್ಲ ಬಿದ್ದಿದೆ ಮೇಡಮ್. ನಟಿಯ ಜೊತೆಗೆ ನಟರಿಗೂ ಬರೋಕ್ಕೂ ಶುರು ಆಗ್ಬಿಟ್ಟಿದೆ, ಬಿದ್ದಿದೆ ಹೊಸೊಬ್ರು. ನಾನೇನು ಫೇಸ್, ಬಟ್ ನಾನು ಈ ಥರದ್ದೆಲ್ಲ ಬ್ಯಾಡ್ ಕಮೆಂಟ್ಸ್ ನಾವು ದರ್ಶನ್ ಸರ್ ಬಗ್ಗೆ ಮಾತಾಡೋಗ್ಲೇನೆ ಅಮ್ಮ ಅಕ್ಕ ಇರೋ ಫ್ಯಾಮಿಲಿನೆಲ್ಲ ರೋಡಿಗೆ ಇಳಿದ್ಬಿಟ್ಟವ್ರೆ. ನಮಗೂ ಬರುತ್ತಾ ಮಾತುಗಳು, ನಾವು ಅದೇ ಉಪಕಾರ ತಿಂದಿರೋರೆ. ಬಟ್ ನಮ್ಗೇನಂದ್ರೆ ತಂದೆ ತಾಯಿ ಅಟ್ಲೀಸ್ಟ್ ಒಂಚೂರು ಬೆಲೆ ಕೊಡೋದೆಲ್ಲ ಕಲ್ತ್ಕೊಂಡ್ ಬಂದಿದೀವಿ. ಆ ಥರ ಕಮೆಂಟ್ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಅಂದರೆ ಮೇಡಮ್, ಇವಾಗ ಸಮ್ ಟೈಮ್ಸ್ ಕೆಲವೊಂದು ಹೆಣ್ಮಕ್ಳು ಅವ್ರ ವಿಚಿತ್ರ ಅವತಾರಗಳಿಂದ ಕಮೆಂಟ್ ಹಾಕ್ಸ್ಕೋತಾರೆ.
ಓಕೆ. ವಿಡಿಯೋ ಮಾಡುವಾಗ ಇಲ್ಲ ಬೇಕು ಅಂತಾನೆ ಟೈಮ್ಸ್ ಅವ್ರ ಬಟ್ಟೆನೆಲ್ಲ ಬೇರೆ ವಿಚಿತ್ರವಾಗಿ ಎಕ್ಸ್ಪೋಸ್ ಮಾಡೋದು. ಈ ತರ ಆಗ್ದಾಗ ನನಗೆ ಅದ್ರ ಬಗ್ಗೆ ನಾವು ಅವ್ರಿಗೆ ಏನ್ ಮಾಡ್ತಾ ಇದ್ರೆ ಅದಕ್ಕೆ ಉತ್ತರ ಸಿಗ್ತಾ ಇದೆ ಅಂದ್ರೆ ಕರ್ಮ ರಿಟರ್ನ್ಸ್ ಅನ್ನೋ ಥರ. ಬಟ್ ಕೆಲವು ಟೈಮ್ ಒಳ್ಳೆ ಹೆಣ್ಮಕ್ಳಿಗೂ ಆಗದಿರೋರು ಕಮೆಂಟ್ ಆಗ್ತಾರೆ. ಸೊ ಅಂಥವ್ರಿಗೆಲ್ಲ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಟ್ಲೀಸ್ಟ್ ಅವರು ಒಂದು ತಾಯಿ ಅಂದ್ರೆ ಏನು ಹೆಂಗೆ ಅಂದರೆ ಎತ್ತು ತಾಯಿ ಪಕ್ಕದಲ್ಲೇ ಮಲ್ಗೋಕ್ಕೂ ಏಸ್ದೇವ್ರು ಅಂತ ನನ್ನ ಮಕ್ಳ ಬಗ್ಗೆ ನಾವು ಮಾತಾಡಬಾರ್ದು. ಸೊ ಅಂಥವ್ರನ್ನ ನಾವು ಬಿಟ್ಬಿಡ್ಬೇಕು. ಅಂದ್ರೆ ಯೋಚನೆ ಮಾಡಿ ಮೇಡಮ್, ತಾಯಿನ ದೇವ್ರು ಅಂತ ಯೋಚನೆ ಮಾಡ್ಬೇಕು ಹೊರತು ತಾಯಿನೇ ಮತ್ತೆ ತಾಯಿ ಮಾಡಕ್ಕೆ ಯೋಚನೆ ಮಾಡೋ ನನ್ನ ಮಕ್ಳ ಬಗ್ಗೆ ನಾವು ತಲೆ ಕೆಡ್ಸ್ಕೋಬೇಕಾ? ಸೊ ಅಷ್ಟೇ. ಅಟ್ಲೀಸ್ಟ್ ಹೆಣ್ಮಕ್ಳ ಬಗ್ಗೆ ಕರುಣೆ ಇಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಕಾಮ ಇಟ್ಕೊಬಿಟ್ರಿ, ಆ ಥರ ಕಮೆಂಟ್ ಹಾಕ್ಬಿಟ್ರಿ ಅಷ್ಟೇ ನಾನು ಹೇಳಕ್ಕೆ. ಓಕೆ. ಈಗ ದರ್ಶನ್ ಸರ್ ವಿಚಾರ ಅಂತ ಬಂದಾಗ, ದರ್ಶನ್ ಸರ್ ಈಗ ಜೈಲಿಗೆ ಹೋಗಿದಾರಂತ ಎಲ್ರಿಗೂ ವಿಚಾರ ಗೊತ್ತಿರುವಂಥದ್ದು. ಈ ವಿಚಾರ ಬಂದಾಗ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಇನ್ನೊಬ್ರು ಮತ್ತೊಬ್ರು ಆಗಿರ್ಬೋದು, ನೀನ್ ದರ್ಶನ್ ಅವ್ರ ಫ್ಯಾನ್ ಅಲ್ವಾ ಅಂತ ಈ ತರ ರೇಗ್ಸಿದ್ದೇನಾದ್ರೂ ಇದೆಯಾ ಅಂತ ಕಾಲೇಜಿದ್ದು? ರೇಗ್ಸಿದ್ದಾರೆ. ಬಟ್ ಆ ಥರ ಆನ್ಸರ್ಸ್ ಇವಾಗ ನಮ್ಮ ಕಡೆಯಿಂದ ಅಂದ್ರೆ ಅವ್ರು ಯಾವ ಥರ ಇಟ್ಕೊಂಡು ರೇಗ್ಸ್ತಾರೆ ಅದಕ್ಕೆ ನಮ್ಮ ಕಡೆಯಿಂದ ಆನ್ಸರ್ ಬೇರೆ ಥರ ಹೋಗಿರುತ್ತೆ. ರೇಗ್ಸಿದ್ದಾರೆ ಟೈಮ್ಸ್. ನನ್ನ ಫ್ಯಾಮಿಲಿಲಿ ಯಾರು ರೇಗ್ಸಲ್ಲ. ಬಿಕಾಸ್ ನನ್ನ ತಂಗಿ ಓವರ್ ಆಲ್ ನನ್ನ ಫ್ಯಾಮಿಲಿಲಿ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಒಂದು 20 ಜನ ಇದ್ದೀವಿ. ಅದರಲ್ಲಿ ಒಂದು 19 ಮೆಂಬರ್ಸ್ ಡಿವಾಸ್ ಫ್ಯಾನ್, ಇನ್ನೊಬ್ರು ಮಾತ್ರ ಯಶರ್ ಫ್ಯಾನ್. ಸೊ ಈ ಥರ ಇದೆ. ದರ್ಶನ್ ಸರ್ ಅಂದರೆ ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ಇಷ್ಟ. ಇನ್ನು ನಮ್ಮಪ್ಪ ಇವತ್ತಿಗೂ ಸಮೇತ ಅವ್ರ ಟಿವಿಲಿ ಸಿನಿಮಾ ಬಂದ್ರು ಯಾವ ಕೆಲಸ ಇದ್ರು ಕುತ್ಕೊಂಡ್ಬಿಟ್ರೆ ನಮ್ಮಪ್ಪ ಎದ್ದೇಳಲ್ಲ. ವರ್ಧನ್ ಅವರು 8 ವರ್ಷ ಆದ್ಮೇಲೆ ಆಸ್ ಅ ಒಂದು ಹೀರೋ ಆಗಿ ಸಂಪಿಗೆ ಅನ್ನೋ ಸಿನಿಮಾ ಮೇಲೆ ಬರ್ತಾ ಇದ್ರ. ಈ 8 ವರ್ಷದ ನಡುವೆ ಸುಮ್ನೆ ಕೂತಾಗ ಅಮ್ಮ ಹೇಳಿಲ್ವಾ ಇದೆಲ್ಲ ಬೇಡ, ಇದೆಲ್ಲ ವರ್ಕ್ ಆಗಲ್ಲ ಅಂತ ಹೇಳಿದುಂಟ ಅನ್ನುವಂಥದ್ದು? ಏನಾದ್ರೂ ಜೀವನಕ್ಕೆ ಹಿಂಗಿದ್ರೆ ಹೆಂಗಾಗುತ್ತೆ? ನಿನಗೆ ನಿಂದು ಮದ್ವೆ ಎಲ್ಲ ನೋಡ್ಬೇಕು, ಏನ್ ಹಿಂಗೆ? ಆಮೇಲೆ ರೀಸೆಂಟ್ ನನ್ನ ತಂಗಿ ಬೇರೆ ಲವ್ ಮ್ಯಾರೇಜ್ ಆಗ್ಬಿಟ್ಲು. ಆ ಲವ್ ಮ್ಯಾರೇಜ್ ಆಗಿದ್ದ ಟೈಮಲ್ಲಿ ನಮ್ಮಮ್ಮ ತುಂಬಾ ಟೆನ್ಷನ್ ಆಗ್ಬಿಟ್ರು. ಅವಳ ತಲೆ ಮೇಲೆ ಅಂತ ಅಕ್ಷತೆಗಳು ಹಾಕಿಲ್ಲ. ನಾನು ನಮ್ಮ ಅಮ್ಮನಿಗೆ ಏನ್ ರೇಗಿಸ್ತಾ ಇದ್ದೆ ಅಂತಂದ್ರೆ, ನಾನ್ ಲವ್ ಮ್ಯಾರೇಜ್, ನಾನು ಹುಡುಗೆ ಮದ್ವೆ ಆಗತ್ತೆ, ಊಟಿಗೆಲ್ಲ ಊಟ ಹಾಕ್ಸಲ್ಲ, ಹುಡುಗಿರೆಲ್ಲಾನು ಕರ್ಕೊಂಡು ಓಡೋದ್ರೆ ನೀವ್ ಅಲ್ಲ. ನಾನು ಮನೇಲೆಲ್ಲ ನಿಮ್ಗೆಲ್ಲ ಒಪ್ಸ್ಬಿಟ್ಟೆಲ್ಲ ಲವ್ ಮ್ಯಾರೇಜ್ ಆಗದ್, ನಾನು ಲವ್ ಮಾಡ್ಕೊಂಡು ಎಲ್ಲಾದ್ರೂ ದೂರದಲ್ಲಿ ಮದ್ವೆ ಆಗ್ಬಿಟ್ಟು ಮನೆಗೆ ಬರ್ತೀನಿ ಅಂತ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ. ಬಟ್ ನಮ್ಮಮ್ಮ ಏನಂದ್ರೆ, ನೀನ್ ಇಂಥವನೇ, ನೀನು ನನ್ ಮಗಳು ಹಂಗಲ್ಲ ಅನ್ಬಿಟ್ಟು ನಮ್ಮಮ್ಮ ನನ್ನ ತಂಗಿಗೆ ತುಂಬಾ ಸಪೋರ್ಟ್ ಮಾಡೋರು. ನನ್ನ ತಂಗಿ ಲವ್ ಮ್ಯಾರೇಜ್ ಆಗ್ಬಿಟ್ಲು. ಬಟ್ ಅವಾಗ ಇವಾಗ ನಮ್ಮ ಅಮ್ಮನಿಗೆ ಏನಂದ್ರೆ, ನನ್ನ ಮಗನ ತಲೆ ಮೇಲೆ ಅಕ್ಷತೆಗಳು ಹಾಕ್ಬೇಕು. ಅವಾಗ ಆ ಟೈಮಲ್ಲಿ 1 ಇಯರ್ ಬಿಫೋರ್ ನಮ್ಮಮ್ಮ ತುಂಬಾ ಕೊರಗ್ಕೊಂಡು ಹೇಳಿದಂದ್ರೆ ಆ ಟೈಮಲ್ಲಿ. ಇನ್ನ ಸಿನಿಮಾ ಎಲ್ಲ ಹಿಂಗೆ ಎಲ್ಲರೂ ದರ್ಶನ್ ಜೈಲ್ಗೆ ಹೋಗೋನೆ ಅಂತಾರೆ, ಹಿಂಗೆಲ್ಲ ಮಾತಾಡ್ತಾರೆ ಅಂತ. ಆಮೇಲೆ ದರ್ಶನ್ ಜೈಲ್ಗೆ ಹೋಗೋನೆ ಅಂತ ಇದು ಅಂದ್ರೆ ನಾನು ನಮ್ಮಮ್ಮ ಮಾತಾಡೋ ಸ್ಟೈಲ್ ಹೇಳ್ತಾ ಇರೋದು. ಆಮೇಲೆ ಇದನ್ನ ನೋಡಿ, ಆಮೇಲೆ ಲಾಸ್ಟಿಗೆ ಇದನ್ನ ಕಟ್ ಮಾಡ್ಬಿಟ್ಟು ವರ್ಧನ್ ಡಿ-ಬಾಸ್ ಫ್ಯಾನ್ ಅಂತಾರೆ, ಅದನ್ನ ದರ್ಶನ್ ಇವನು ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟಾರ ಆಮೇಲೆ. ಸೊ ನಮ್ಮಮ್ಮ ಹಂಗೆ ಈ ತರ ಹಳ್ಳಿಲಿ ಮಾತಾಡ್ತಾರೆ. ಇಲ್ಲ ಕಣಮ್ಮ ಏನೂ ಆಗಲ್ಲ, ಬಂದೇ ಬರ್ತಾರೆ, ಸುಮ್ನಿರಮ್ಮ ಅಂತಂದಾಗ ಇಲ್ಲ ಬರಕು ಅಂತೆ. ಅಂದ್ರೆ ಗೊತ್ತಲ್ಲ, ಟಿವಿಲೆಲ್ಲ ನೋಡ್ಕೊಂಡು ನಿನ್ ಜೀವನಕ್ಕೆ ಇನ್ನೇನ್ ಮಾಡ್ತೀಯಾ, ಸಪೋರ್ಟ್ ಮಾಡ್ತಾರ ಅವ್ರು ನಿನಗೆ, ಹಂಗೆ ಹಿಂಗೆ ಅಂತ ನಮ್ಮಮ್ಮ ಕೇಳ್ಕೊಂಡು ಹೆಂಗಾದ್ರೂ ಮಾಡಿ ಏನಾದ್ರು ಅವ್ನು ಕಾರ್ಗಿರ್ ತಕೊಟ್ಬಿಡ್ತೀನಿ, ಕೆಲಸ ಮಾಡ್ಕೊ, ಅವ್ನ ಮನೆಗಿನೇ ಕಟ್ಕೊಂಡು ಮದುವೆ ಆಗುವಂತೆ ಈ ಥರ. ಆ ಟೈಮಲ್ಲಿ ನಮ್ಮ ಅಮ್ಮಂಗೆ ಸ್ವಲ್ಪ ಭಯ ಆಗಿದ್ದುಂಟು. ಅದು ಬಿಟ್ರೆ ನೀ ಮಾಡ್ತೀಯ ಮಾಡು, ನಿನ್ ಕೈಲಿ ಆಗತ್ತೆ ಮಾಡು. ಅಲ್ಲ ವರ್ಧನ್, ನೀವೀಗ ಹೇಳಿದ್ರಿ ಗಿರಿಯಣ್ಣ ಹೇಳಿದ್ರು ಫೈನಲೈಸ್ ಆಗಿ ಹೀರೋ ಆಗಿದೆ ಅಂತ. ಈಗ ನಾನು ಹೀರೋ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ ಕತೆ ಎಲ್ಲ ಒಪ್ಕೊಳ್ಳೋದು ಓಕೆನಾ, ಅಥವಾ ಇದೇ ಕತೆ ನನಗ್ ಸೂಟ್ ಆಗುತ್ತೆ ಚೂಸ್ ಮಾಡಿ ಕತೆ ಒಪ್ಕೊಳ್ಳೋದು? ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆಟಿಟ್ಯೂಡ್ ಅನ್ಕೊಂಡ್ಬಿಡ್ತಾರೆ. 4-5 ಸಿನಿಮಾ ರಿಜೆಕ್ಟ್ ಮಾಡಿದೀನಿ, ನನ್ಗೆ ವೈಬಿಗ್ ಮ್ಯಾಚ್ ಆಗಲ್ಲ ಸೊ ಆತ ರಿಜೆಕ್ಟೇ ಮಾಡದೇ ಇರೋಂಥ ಸಬ್ಜೆಕ್ಟ್ ಮಾಡೋದಂದ್ರೆ ನಮ್ ಗಿರಿಯಣ್ಣ ಮತ್ತೆ ಸೇತುಬ್ರು ಅಂತ ಇದಾರೆ. ಅವರು ನನಗೆ ಏನ್ ಬೇಕು ಅದನ್ನ ಮಾಡೋ ಅಂತವ್ರು. ಇನ್ನ ರಾಘವಣ್ಣ ಅಂದ್ಬಿಟ್ಟು ಸ್ಕ್ರಿಪ್ಟ್ ಮಾಡ್ತಿದ್ದಾರೆ, ವೆರಿ ಜೆನ್ಯೂನ್ ಪರ್ಸನ್, ಸಖತ್. ನನ್ಗೆ ಹೆಂಗೆ ಅಂದ್ರೆ ಆ ವೈಬ್ ಪಕ್ಕ 100%. ನಾನು ಸ್ಕ್ರಿಪ್ಟ್ ರೈಟಿಂಗ್ ಗಿರಿಯಣ್ಣ ಜೊತೆ ಎಲ್ಲ ಕುತ್ಕೊಂಡು ರೈಟಿಂಗ್ ಮಾಡೋದು, ಸ್ಟೋರಿ ಡಿಸ್ಕಷನ್ಸ್ ಎಲ್ಲ, ನನಗೂ ಡೈರೆಕ್ಷನ್ಸ್ ಸ್ವಲ್ಪ ತಕ್ಕ ಮಟ್ಟಿಗೆ ಮೈಂಡ್ ಇದೆ ಮೇಡಮ್. ಈಗ ದರ್ಶನ್ ಅಭಿಮಾನಿಗಳೆಲ್ಲ ದರ್ಶನ್ ಜೊತೆ ಇರ್ತಾರೆ, ಕೆಲ್ಸ ಆಗೋ ತನಕ ಮಾತ್ರ, ಆಮೇಲೆ ಯೂಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ನೀವು ಅದೇ ಕೆಟಗರಿಗೆ ಏನಾದ್ರು ಬಂದ್ಬಿಡ್ತೀರಾ ಅನ್ನುವಂಥದ್ದು? ಮೇಡಮ್ ನಾನ್ ಗೊತ್ತಿಲ್ಲ, ನನ್ನ ಯಾವತ್ತೋ ಒಂದಿನ ಉಸಿರು ಹೋಗ್ಬೋದು, ಬಟ್ ಉಸಿರು ಹೋಗೋವರೆಗೂ ಇದಿಲ್ಲ ಇರುತ್ತೆ ಅಷ್ಟೇ. ಕ್ಯಾಟಗರಿಗೆ ಏನಕ್ಕೆ ಬರ್ಬೇಕು ನಾನು? ದರ್ಶನ್ ಸರ್ ಟಾಟಾ ಅನ್ನೋದು ತೋರಿಸಿ. ಓಕೆ, ಯಾವಾಗ ಹಾಕೊಂಡಿದ್ದು? ಆಲ್ಮೋಸ್ಟ್ ಆಯ್ತು ಮೇಡಮ್ 8-9 ಇಯರ್ಸ್ ಬಿಫೋರ್. 9 ಇಯರ್ಸ್ ಬಿಫೋರ್ ಹಾಕೊಂಡಿದ್ದು. ನೀವು ಇಂಡಸ್ಟ್ರಿ ಬಂದು 8 ಇಯರ್ಸ್, ಅದಕ್ಕಿಂತ ಮುಂಚೆನೇ ಇಂಡಸ್ಟ್ರಿ ನಾನು ಬೆಂಗಳೂರಿಗೆ ಬಂದು ಆ ಕಡೆ ಈ ಕಡೆ ಸ್ವಲ್ಪ ದಿನಗಳಲ್ಲಿ. ಬಟ್ ಇದು ಇವಾಗ ಈ ಫೋಟೋ ರೀಸೆಂಟ್ ಅಂತೂ ಅಲ್ಲ ಮೇಡಮ್, ಯಾವ್ದು ಐ ಥಿಂಕ್ ಐರಾವತ ಟೈಮ್ ಪೋಸ್ಟರ್ ಬಿಟ್ಟಿದಾಗ ಹಾಕ್ಸಿದ್ದು. ಓಕೆ ವರ್ಧನ್, ಒಳ್ಳೇದಾಗ್ಲಿ. ನಮ್ಮ ಫೋಕಸ್ ಟಿವಿ ಪಾಡ್ಕಾಸ್ಟ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಕ್ಷಕರಿಗೆ ಏನಾದ್ರೂ ಇವತ್ತು ಏನು ಎಲ್ಲ ಈ
ಆ್ಯಕ್ಚುಲಿ ಕೆಲವೊಂದು ಚಾನಲ್ಗೆ ಎಲ್ಲ ಚಾನಲಲ್ಲೂ ಒಂದು ಪ್ರೀತಿ ವಿಶ್ವಾಸದಿಂದ ವೆಲ್ಕಮ್ ಮಾಡಿದ್ದಾರೆ. ಸೊ ಇಲ್ಲಿ ಮನಸ್ಸಿಂದ ವೆಲ್ಕಮ್ ಮಾಡಿದ್ದಾರೆ. ಸೊ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದೆಲ್ಲದು ಹೇಳೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸುದ್ದಿ ಹೇಳೋಂಥ ಎಲ್ಲ ಚಾನಲ್ನ ಸಪೋರ್ಟ್ ಮಾಡಿ, ಅದರಲ್ಲಿ ಇದು ಒಂದು ಅಂತ ಅಂದ್ಕೊಂಡು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಫೋಕಸ್ ಟಿವಿಗೆ ಎಕ್ಸ್ಪೆಷಲಿ ಇಲ್ಲಿ ಮಾಡ್ತಿರೋ ವರ್ಕ್ ಮಾಡ್ತಿರೋ ಟೆಕ್ನಿಷಿಯನ್ಸ್ಗೆ ಆ್ಯಂಡ್ ಇದ್ರ ಓನರ್ಗೆ, ಇಂಥ ಎಲ್ಲ ಟೆಕ್ನಿಷಿಯನ್ಸ್ ಕೆಲಸ ಕೊಟ್ಟಿರೋಂಥ ಓನರ್ಗೆ ಸರ್ ನಿಮ್ಗೆ ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ನಿಮ್ಮ ಚಾನಲ್ ನಂಬರ್ 1 ಸ್ಥಾನಕ್ಕೆ ಹೋಗೋ ಥರ ದೇವರ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವರ್ಧನ್. ನಿಮ್ಗೂ ಒಳ್ಳೊಳ್ಳೆ ಸಿನಿಮಾಗಳು ಆರೈಸ್ತಾ ಬರ್ಲಿ, ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳನ್ನ ಚೂಸ್ ಮಾಡ್ತಾ ಇರಿ ಅಂತ ಹೇಳ್ತಾರೆ. 100%. ಇವತ್ತೇನು ಪ್ರೀತಿ ವಿಶ್ವಾಸದಿಂದ ಕರ್ಸಿ ಮಾತಾಡ್ತಾ ಇದ್ದಾರೆ, ನಮ್ಮ ಸಿನಿಮಾ ಪ್ರಮೋಷನ್ ಇದ್ದಾಗಲಿ ಇವತ್ತೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅವಾಗ ಅಟ್ಲೀಸ್ಟ್ ಮೇಡಮ್ ನಮ್ಮ ಸಿನಿಮಾ ಪ್ರಮೋಷನ್ ಮಾಡ್ಕೊಡಿ ಅಂತಂದ್ರೆ ಇದೇ ಪ್ರೀತಿ ವಿಶ್ವಾಸದಿಂದ ಮಾಡ್ಕೊಡಿ. ಖಂಡಿತ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ವರ್ಧನ್. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ನೀವು ಹಾಸನದವ್ರೆ, ಹೆಸರು ಹಾಸನದವ್ರೆ, ಅವ್ರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ನೀವು ಕೂಡ ಅದೇ ಮಟ್ಟಕ್ಕೆ ಹೋಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೆಲ ಜಲ ಭಾಷೆಗಾಗಿ ಫೋಕಸ್ ಟಿವಿ ಕನ್ನಡ ಚಾನಲ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಅಭಿಮಾನಿಗಳೆಲ್ಲ ದರ್ಶನ್ ಜೊತೆ ಇರ್ತಾರೆ, ಕೆಲಸ ಆಗೋ ತನಕ ಮಾತ್ರ, ಆಮೇಲೆ ಯೂಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ನೀವು ಅದೇ ಕೆಟಗರಿಗೆ ಏನಾದರೂ ಬಂದ್ಬಿಡ್ತೀರಾ ಅನ್ನೋದು? ಮೇಡಮ್ ನಾನು ಗೊತ್ತಿಲ್ಲ, ನನ್ನ ಯಾವತ್ತೋ ಒಂದಿನ ಉಸಿರು ಹೋಗ್ಬೋದು, ಬಟ್ ಉಸಿರು ಹೋಗೋವರೆಗೂ ಇದಿಲ್ಲೇ ಇರುತ್ತೆ. ದರ್ಶನ್ ಸರ್ನ ಫಸ್ಟ್ ಮೀಟ್ ಮಾಡಿದ್ದು ಯಾವಾಗ ಅನ್ನುವಂಥದ್ದು? ಆ ದೂರ ನಿಂತಿದ್ದವ್ರನ್ನ ಹಿಂಗೆ ಬಟ್ಟೆ ಹಿಂದಿಂದ ಇಳಿದು ಕೇಳ್ಕೊಂಡ್ಬಂದು, ಬನ್ನಿ ಸರ್ ನೀವೇ ತಾನೇ ಬನ್ನಿ ಅಂತ ಹೇಳಿದು ಪಕ್ಕದಲ್ಲಿ ನಿಲ್ಸ್ಕೊತಾರೆ ಫಾರ್ ದಿ ಫಸ್ಟ್ ಟೈಮ್. ಏನೋ ಕಷ್ಟ ಬಂತು ಅಂದ ತಕ್ಷಣನೇ ಅವ್ರನ್ನ ಕೈ ಬಿಟ್ರು, ಅವರ ಸ್ನೇಹಿತರು ಸಾಕಷ್ಟು ಜನ ಅವ್ರ ಒಟ್ಟಿಗೆ ಇದ್ದವರು ಕೈ ಬಿಟ್ಬಿಟ್ರು. ನೀವು ಏನಾದರೂ ಅದೇ ದಾರಿಯಲ್ಲಿ ಬರ್ತೀರಾ ಅನ್ನುವಂಥದ್ದು? ಮತ್ತು ಇನ್ನೊಂದು, ಬೇರೆಯವರೆಲ್ಲ ಬಳಸ್ಕೊಂಡು ಕೈ ಬಿಟ್ರು ಅಂತಂದರೆ ಅವ್ರವ್ರ ವ್ಯಕ್ತಿತ್ವ ಅವ್ರವ್ರ ಗುಣನ ತೋರಿಸುತ್ತೆ. ದರ್ಶನ್ ಸರ್ ಅಂದ ತಕ್ಷಣ ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದಿದೆ, ಸಾಕಷ್ಟು ವಿಚಾರದಲ್ಲಿ ಭಾಗಿಯಾಗಿದ್ದಿದೆ, ಬಟ್ ಯಾರು ಅವ್ರ ಸಹಾಯಕ್ಕೆ ಹೋಗ್ಲಿಲ್ವಾ ಅಂತ ಇವತ್ತಿನ ಸಿಚುವೇಶನ್ ಅಲ್ಲಿ ನೋಡಿ ಹೇಳೋದಾದ್ರೆ 2 ಗೋಮಾತೆ ಥರ